ನಮಸ್ಕಾರ. ನಾನು ಡಾಕ್ಟರ್ ಸಮರ್ಥ ರಾವ್, ಅಮೃತ ಆಯುರ್ವೇದಿಕ್ ಸೆಂಟರ್ ಬಸವನಗುಡಿಯಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇರೋದು. ಈ ಸಂಚಿಕೆಯಲ್ಲಿ ನಾನು ನಿಮಗೆ ಬೇರೆ ಏನೇನು ಮಾಡೋದ್ರಿಂದ ನಿಮ್ಮ ದಿನಚರಿಯಲ್ಲಿ ನಿಮಗೆ ಚೆನ್ನಾಗಿರತ್ತೆ ಅಂತ ನಾನು ತಿಳಿಸ್ಕೊಡ್ತೀನಿ. ಕೆಲವು ಸೂಕ್ಷ್ಮವಾಗಿರೋ ವಿಚಾರಗಳು. ಮೊದಲನೇದು, ಈಗ ಬರೀ ಕಾಲಲ್ಲಿ ನಡೆಯೋರು ಜಾಸ್ತಿ ಆಗಿದ್ದಾರೆ. ಅದು ಒಂದು ಪ್ರೆಷರ್ ಪಾಯಿಂಟ್ಸ್ನೆಲ್ಲ ಪ್ರೆಸ್ ಮಾಡುತ್ತೆ. ಬರೀ ಕಾಲಲ್ಲಿ ವಾಕಿಂಗ್ ಮಾಡೋದು ವಿಚಾರಗಳು ಇದೆಲ್ಲ ಸಾಕಷ್ಟು ಇಂಟರ್ನೆಟ್ಟು ಯೂಟ್ಯೂಬಲ್ಲಿ ನಡೀತಾ ಇದೆ. ಆಯುರ್ವೇದ ಏನು ಹೇಳುತ್ತೆ? ನೀವು ಚಪ್ಪಲಿ ಹಾಗೂ ಶೂ ಹಾಕ್ಕೊಳ್ಳದೆ ಬರೀ ಕಾಲಲ್ಲಿ ತುಂಬ ನಡೆಯಕ್ಕೆ ಹೋದರೆ ನಿಮ್ಮ ಆಯಸ್ ಕಮ್ಮಿ ಆಗತ್ತೆ ಅಂತ ಆಯುರ್ವೇದ ಹೇಳುತ್ತೆ. ಇಂದ್ರಿಯಗಳ ಶಕ್ತಿ ಕಮ್ಮಿ ಆಗತ್ತೆ ಅಂತ ಆಯುರ್ವೇದ ಹೇಳುತ್ತೆ. ನಿಮ್ಮ ದೃಷ್ಟಿ ಶಕ್ತಿ ಕಮ್ಮಿ ಆಗತ್ತೆ ಅಂತ ಆಯುರ್ವೇದ ಹೇಳುತ್ತೆ. ಸೊ ನೀವು ಡಿಸೈಡ್ ಮಾಡ್ಕೊಳ್ಳಿ, ಚಪ್ಪಲಿ ಹಾಕ್ಕೊಂಡು ಶೂ ಹಾಕ್ಕೊಂಡು ಓಡಾಡ್ತೀರಾ ಅಥವಾ ಬರೀ ಕಾಲಲ್ಲಿ ಓಡಾಡ್ತೀರಾ ಅಂತ. ಆಯುರ್ವೇದ ಹೇಳೋ ವಿಚಾರ ಕರೆಕ್ಟಾಗಿ ತಿಳಿಸ್ತಾ ಇದ್ದೀನಿ ನಿಮಗೆ. ನೀವು ಚಪ್ಪಲಿ ಹಾಕ್ಕೊಳ್ಳದೆ ಶೂ ಹಾಕ್ಕೊಳ್ಳದೆ ಓಡಾಡಕ್ಕೆ ಹೋದ್ರಿ ಅಂದರೆ ಇದರಿಂದ ಆಯಸ್ ಕಮ್ಮಿ ಆಗುತ್ತೆ, ಇಂದ್ರಿಯಗಳ ಶಕ್ತಿ ಕಮ್ಮಿ ಆಗುತ್ತೆ. ಇಂದ್ರಿಯಗಳ ಶಕ್ತಿ ಅಂದರೆ ಕಣ್ಣು ನೋಡೋ ಶಕ್ತಿ ಕಮ್ಮಿ ಆಗುತ್ತೆ, ಕೇಳೋ ಶಕ್ತಿ ಕಮ್ಮಿ ಆಗುತ್ತೆ, ವಾಸನೆ ತಗೊಳ್ಳೋ ಶಕ್ತಿ ಕಮ್ಮಿ ಆಗುತ್ತೆ, ರುಚಿ ನೋಡೋ ಶಕ್ತಿ ಕಮ್ಮಿ ಆಗುತ್ತೆ, ಹಾಗೂ ನಿಮ್ಮ ಸ್ಪೆಷಲ್ಲಾಗಿ ಕಣ್ಣಿನ ದೃಷ್ಟಿ ಶಕ್ತಿ ಕಮ್ಮಿ ಆಗುತ್ತೆ. ಬರೀ ಕಾಲಲ್ಲಿ ಸ್ವಲ್ಪ ಹೊತ್ತು ಓಡಾಡಿದ್ರೆ ಹಾಯಾಗಿ ಅನ್ನಿಸ್ಬಹುದು, ಅಥವಾ ಆಕ್ಯುಪ್ರೆಷರ್ ಪಾಯಿಂಟ್ಸ್ ಅಂತ ಕೆಲವು ಸಲ ಹೇಳ್ತಾರೆ, ಅದರಿಂದ ಮಾಡೋದು ಸ್ವಲ್ಪ ಓಕೆ. ಬಟ್ ಅದೇ ನೀವು ಕಂಟಿನ್ಯೂಸ್ ಆಗಿ ನಡ್ಕೊಳಕ್ಕೆ ಹೋಗೋದೇನಾರು ಮಾಡಿದ್ರಿ, ನೀವು ನೆಕ್ಸ್ಟು ಬೆಳಗ್ಗೆ ಹೊತ್ತು ಸಂಜೆ ಹೊತ್ತು ವಾಕಿಂಗ್ ಮಾಡ್ತಾ ಇದ್ದೀರಾ, ನಾನು ಎಲ್ಲೋ ಯಾವುದೋ ಯೂಟ್ಯೂಬಲ್ಲಿ ನೋಡಿದೆ ಅಂದ್ಬಿಟ್ಟು ನೀವು ಚಪ್ಪಲಿ ಇಲ್ಲದೆ ಬರೀ ಕಾಲಲ್ಲಿ ನೀವು ಓಡಾಡೋಕ್ಕೆ ಶುರು ಮಾಡಿದ್ದೀರಿ ಅಂದರೆ ಇವೆಲ್ಲ ಆಗತ್ತೆ ಅಂತ ಆಯುರ್ವೇದ ಹೇಳುತ್ತೆ. ಸೊ ಒಳ್ಳೆ ಚಪ್ಪಲಿ, ಸಾಫ್ಟ್ ಆಗಿರೋ ಶೂ ಹಾಕ್ಕೊಂಡೆ ಮನೆ ಈಚೆ ಹೋಗಿ. ಇದು ಮಾಡೋದ್ರಿಂದ ನಿಮ್ಮ ಆಯಸ್ಸು ಹೆಚ್ಚುತ್ತೆ, ನಿಮ್ಮ ಇಂದ್ರಿಯಗಳ ಶಕ್ತಿ ಉಳಿಯತ್ತೆ, ನಿಮ್ಮ ಕಣ್ಣಿನ ದೃಷ್ಟಿ ಉಳಿಯತ್ತೆ. ಮತ್ತೊಂದು ವಿಚಾರ ಆಯುರ್ವೇದ ಹೇಳೋದು, ಯಾವಾಗ ಆಗತ್ತೆ ಈಚೆ ನೀವು ನಡ್ಕೊಂಡು ಹೋಗ್ತಾ ಇದ್ದೀರಾ ಅಂದಾಗ ಛತ್ರಿ ಬಳಸಿ. ಛತ್ರಿ ಬಳಸೋದ್ರಿಂದ ಸೂರ್ಯದ ಕಿರಣಗಳಿಂದ ಅದು ಸ್ವಲ್ಪ ತಡೆಯತ್ತೆ. ಮಳೆ ಗಾಳಿ ಏನಾರು ಬಂತು ಅಂದ್ರೂ ಕೂಡ ತಡೆಯುತ್ತೆ. ಇನ್ನೊಂದು ಆಯುರ್ವೇದ ಏನು ಹೇಳುತ್ತೆ ಅಂದರೆ, ಛತ್ರಿ ಯಾವಾಗಲೂ ಕೈಯಲ್ಲಿ ಇಟ್ಕೊಂಡಿರೋದು, ಬಿಸಿಲಲ್ಲಿ ಉಪಯೋಗಿಸೋದು, ಅದನ್ನು ಇಟ್ಕೊಂಡು ಓಡಾಡಿದ್ರೆ ಮಾಂಗಲ್ಯತೆ ಜಾಸ್ತಿ ಆಗತ್ತೆ ಹಾಗೂ ಕೀರ್ತಿ ಹೆಚ್ಚಿಸತ್ತೆ ಅಂತ ಆಯುರ್ವೇದ ಹೇಳುತ್ತೆ. ಅದು ಒಂದು ಕೀರ್ತಿಗೆ ಒಂದು ಒಳ್ಳೆ ಚಿಹ್ನೆ ಛತ್ರಿ. ನಿಮಗೆ ಒಳ್ಳೆ ಒಂದು ಕೀರ್ತಿ ಹೆಚ್ಚಾಗಬೇಕು ನನಗೆ ಅಂದರೆ ಛತ್ರಿಗಳು ಉಪಯೋಗಿಸಿ. ಛತ್ರಿ ಉಪಯೋಗಿಸ್ತಾ ಇದ್ದರೆ ಅವಮಾನಕ್ಕೆ ಜಾಸ್ತಿ ಒಳಗಾಗೋದಿಲ್ಲ, ಮಾಂಗಲ್ಯತೆ ಹಾಗೂ ಕೀರ್ತಿ ಹೆಚ್ಚಿಗೆ ಆಗತ್ತೆ ಛತ್ರಿ ಬಳಸೋದ್ರಿಂದ. ಕೋಲು ಕೂಡ ಬಳಸಬೇಕು ಅಂತ ಆಯುರ್ವೇದ ಹೇಳುತ್ತೆ. ಒಂದು ಕೋಲು ಇಟ್ಕೊಂಡು ಈಚೆ ಹೋದರೆ ಪ್ರಾಕ್ಟಿಕಲಿಟಿ ನೋಡೋಣ. ಬೆಳಗ್ಗೆ ಹೊತ್ತು ಹಾಗೆ ವಾಕಿಂಗ್ ಹೋಗ್ತಿರೋ ಸಂಜೆ ಹೊತ್ತು ನಾಯಿಗಳು ಅವೆಲ್ಲ ಕಾಟುಗಳಿದ್ರೆ ಒಂದು ಕೋಲಿಂದ ಎದುರಿಸ್ಬೋದು. ಇನ್ನೊಂದೇನು ಅಂದರೆ ಸಪೋರ್ಟಾಗೂ ಕೂಡ ಇರುತ್ತೆ. ಏನೋ ಒಂದು ಎಲ್ಲೋ ಹೋಗ್ತಾ ಇರ್ತೀರ, ಏನೋ ಒಂದು ದಾರಿಗೆ ಬಂತು ಅಂದರೆ ಕೋಲಲ್ಲಿ ಸ್ವಲ್ಪ ಅಲ್ಲಾಡಿಸ್ಬೋದು ಅದನ್ನು. ಬಟ್ ಸೂಕ್ಷ್ಮವಾಗಿರೋ ವಿಚಾರ ಏನು ಅಂದರೆ ಆಯುರ್ವೇದ ಹೇಳೋದು, ಕೋಲು ಧಾರಣೆ ಮಾಡೋದ್ರಿಂದ ನಿಮಗೆ ಧೈರ್ಯ ಜಾಸ್ತಿ ಬರುತ್ತೆ. ಕೆಲವು ಸಲ ನೀವು ಟ್ರೆಕ್ಕಿಂಗ್ ಎಲ್ಲ ಹೋದಾಗ ಆಟೋಮೆಟಿಕ್ಕಾಗಿ ಸ್ವಲ್ಪ ದೂರ ಹೋಗಿದ್ಮೇಲೆ ನಾವು ಒಂದು ಕೋಲ್ಗಳು ಇಟ್ಕೊಂಡು ಓಡಾಡ್ತೀವಿ. ಮಕ್ಕಳು ಎಲ್ಲರೂ ಆಟ ಆಡ್ತಾಯಿದ್ರೆ ಒಂದು ಕೋಲ್ ಸಿಗ್ತಂದ್ರೆ ಕೋಲಲ್ಲಿ ಇಟ್ಕೊಂಡು ಓಡಾಡ್ತಾರೆ. ಸೊ ಇದು ನ್ಯಾಚುರಲ್ ಟೆಂಡೆನ್ಸಿ, ಒಂದು ಎಂತೂಸಿಯಾಸಮ್ ಕೊಡುತ್ತೆ. ಕೋಲ್ ಕೈಯಲ್ಲಿ ಇಟ್ಕೊಳ್ಳೋದ್ರಿಂದ ಒಂದು ಎಂತೂಸಿಯಾಸಮ್ ಜಾಸ್ತಿ ಬರುತ್ತೆ, ಧೈರ್ಯ ಜಾಸ್ತಿ ಬರುತ್ತೆ ಹಾಗೂ ಸುಖ ಸ್ವಲ್ಪ ಕೊಡುತ್ತೆ. ಸೊ ನೀವು 120 ಎಲ್ಲೋ ನಡ್ಕೊಂಡು ಹೋಗ್ತಾ ಇದ್ದೀರಾ, ಬೆಳಗ್ಗೆ ವಾಕಿಂಗ್ ಹೋಗ್ತಾ ಇದ್ದೀರಾ, ಒಂದು ಚಿಕ್ಕ ಕೋಲ್ ಇಟ್ಕೊಂಡು ಹೋಗಿ. ಅದು ನಿಮಗೆ ಮಾನಸಿಕವಾಗೂ ಕೂಡ ಭಯ ನಿವಾರಣೆ ಮಾಡುತ್ತೆ.
ಮತ್ತು ನೀರಲ್ಲಿ ಪ್ರಯಾಣ ಮಾಡಬೇಕಾದ್ರೆ ಕೆಲವರಿಗೆ ಗಿಡ್ಡಿನೆಸ್ ಅಂತ ಬರುತ್ತೆ, ತಲೆ ಚಕ್ಕರ್ ಬರುತ್ತೆ. ಯಾರಿಗೆ ಅಂದರೆ ಯಾರು ವಾತ ಕಫ ದೋಷಗಳು ಜಾಸ್ತಿ ಇರುತ್ತೆ ಅವರಿಗೆ, ನೋಡಿ ಅವರಿಗೆ ಗಿಡ್ಡಿನೆಸ್ ಸ್ವಲ್ಪ ಜಾಸ್ತಿ ಬರುತ್ತೆ ದೋಣಿಯಲ್ಲಿ ಹೋಗುವಾಗ, ನೀರಲ್ಲಿ ಹೋಗುವಾಗ. ಕೆಲವರು ಡಾಕ್ಟ್ರೇ ನಾನು ವಾಟರ್ ಬಾಡಿ ಮೇಲೆ ನಡ್ಕೊಂಡು ಹೋಗ್ಬಿಟ್ರೆ ಸಾಕು ನನಗೆ ತಲೆ ಚಕ್ಕರು ಬರುತ್ತೆ ಅಂತ. ಸೊ ವಾತ ಕಫ ಜಾಸ್ತಿ ಆಗಿರೋರಿಗೆ ಅದು ಒಂದು ಬರುತ್ತೆ. ಕೊನೆಗೆ ಆಯುರ್ವೇದದಲ್ಲಿ ಯಾವ್ಯಾವ ಪ್ರಾಣಿಗಳ ಮೇಲೆ ನೀವು ಸವಾರಿ ಮಾಡಿ ಹೋಗುವಾಗ ಯಾವ್ಯಾವ ದೋಷಗಳು ಹೆಚ್ಚಾಗತ್ತೆ ಅಂತಾನು ಕೂಡ ಹೇಳುತ್ತೆ. ಆನೆ ಮೇಲೆ, ಕುದುರೆ ಮೇಲೆ. ಸೊ ಈಗಿನ ಕಾಲದಲ್ಲಿ ಅವೆಲ್ಲ ಕಷ್ಟ, ಯಾವುದೋ ಎಲಿಫೆಂಟ್ ಕ್ಯಾಂಪಿಗೆ ಹೋಗ್ಬೇಕಾಗತ್ತೆ ಎಲಿಫೆಂಟ್ ಮೇಲೆ ಸವಾರಿ ಮಾಡೋದಕ್ಕೆ. ಬಟ್ ಅದನ್ನು ನಾವು ಯಾವ ರೀತಿಯಲ್ಲಿ ತೊಗೊಬೋದು ಅಂದರೆ ದೊಡ್ಡ ದೊಡ್ಡ ಗಾಡಿಗಳಲ್ಲಿ ನಾವು ಪ್ರಯಾಣ ಮಾಡೋದ್ರಿಂದ ಒಂದು ಕಂಫರ್ಟು, ಸೆನ್ಸ್ ಆಫ್ ಸೆಕ್ಯೂರಿಟಿ ಜಾಸ್ತಿ ಇರುತ್ತೆ ಅಂತಲೂ ಕೂಡ ನಾವು ಅದನ್ನು ಕಂಪೇರ್ ಮಾಡಿ ಹೇಳ್ಬೋದು. ಸೊ ಮತ್ತೊಂದು ವಿಚಾರ ತುಂಬ ಸೂಕ್ಷ್ಮವಾಗಿರೋದು ಏನು ತಿಳಿಸ್ಕೊಡ್ತೀನಿ ಅಂದರೆ, ಈ ಆಹಾರ ತಿನ್ನಿದ ಮೇಲೆ ಜಾಸ್ತಿ ಪ್ರಯಾಣ ಮಾಡಬಾರ್ದು. ಇದು ಒಂದು ಕೂಡ ತುಂಬ ಇಂಪಾರ್ಟೆಂಟ್ ವಿಚಾರ. ಸೊ ನಾನು ಈ ಸಂಚಿಕೆಯಲ್ಲಿ ಈ ಒಂದು ಛತ್ರಿ ಧಾರಣೆ ಮಾಡೋದು, ಕೋಲ್ ಧಾರಣೆ ಮಾಡೋದು, ಬರೀ ಕಾಲಲ್ಲಿ ನಡ್ಕೊಂಡು ಹೋಗೋ ವಿಚಾರ ನಾನು ತಿಳಿಸ್ಕೊಟ್ಟಿದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದಿಷ್ಟು ಮಾತಾಡೋಣ. ಅಲ್ಲಿವರೆಗೂ ನಮಸ್ಕಾರ.